ಅದರ ಶ್ವಾಸಕೋಶ ತೊಂದರೆ, ಅಸ್ತಮಾ, COPD ಇಲ್ಲ ನೀವು ಸ್ಮೋಕ್ ಮಾಡ್ತೀರಾ, ಈ ವಿಡಿಯೋ ನಿಮಗೆ ಏನಾಗುತ್ತೆ ಅಂದರೆ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಏರ್ವೇ ಅಂದರೆ ಗಾಳಿ ಏನು ಒಳಗಡೆ ಹೋಗುತ್ತೆ ಹೊರಗಡೆ ಬರುತ್ತೆ, ಆ ಪೈಪ್ ಇರುತ್ತಲ್ವ ಅದು ಚಿಕ್ಕದಾಗೋದ್ರಿಂದ ಏನಾಗುತ್ತೆ, ಶ್ವಾಸಕೋಶ ಹೋಗೋದು ಬರೋದು ಆಗಲ್ಲ, ಅವಾಗ ಸ್ವಯಂ ಸೌಂಡ್ ಬರೋದು ಇದೆಲ್ಲ ಆಗುತ್ತೆ. ಇದಕ್ಕೆ ಮೆಡಿಸಿನ್ಸ್ ಎಲ್ಲ ಬರುತ್ತೆ, ಎಲ್ಲ ಸರಿ ಆಗ್ಬೋದು. ಸೊ ನನ್ನೊಂದು ಪೇಷಂಟ್ ಬಂದಿತ್ತು, ಅಸ್ತಮಾ ಮೆಡಿಸಿನ್ ತೊಗೋತಿದ್ದಾರೆ. ಸರ್ ಇದನ್ನ ಹೇಗೆ ಬಂದ್ ಮಾಡೋದು ಅಂದರೆ ಆ ಏನು ನಳಕೆಗಳು ವೀಕ್ ಆಗಿದ್ದಾವೆ, ಇನ್ಫ್ಲಮೇಟರಿ ಆಗಿದ್ದಾವೆ, ಅಲ್ಲಿ ಮೊದಲು ವಾಪಸ್ ಇನ್ಫೆಕ್ಷನ್ ಆಗದೇ ಇರೋಂಗೆ ಅಲ್ಲಿ ಬಾವು ಬರ್ತಿರೋಂಗೆ ನೋಡ್ಕೋಬೇಕು ಮೊದಲು. ಎರಡನೇದು, ಈ ಶ್ವಾಸಕೋಶ ವೀಕ್ ಆಗ್ತದೆ, ಕೈ ಕಾಲು ವೀಕ್ ಆದಾಗ ನಾವೇನು ಮಾಡ್ತೀವಿ, ಎಕ್ಸಸೈಸ್ ಮಾಡಿ ಗಟ್ಟಿ ಮಾಡ್ತೀವಿ. ಅದೇ ರೀತಿ ನಮ್ಮ ಶ್ವಾಸಕೋಶದ ನಳಕೆನ ಗಟ್ಟಿ ಮಾಡ್ಕೊಳ್ಳೋಕ್ಕೆ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಮೊದಲಿಂದನೂ ಈ ಪ್ರಾಣಾಯಾಮ, ಈ ಬ್ರೀತಿಂಗ್ ಎಕ್ಸಸೈಸು ಮತ್ತು ಈ ಆಹಾರ ಇದರೆಲ್ಲನೂ ಹೇಳಿದ್ದಾರೆ. ಇದೆಲ್ಲನೂ ಫಾಲೋ ಮಾಡ್ಕೊಂಬಂದರೆ ತುಂಬಾ ಹೆಲ್ದಿಯಾಗಿರ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಇನ್ಸಿಡೆನ್ಸ್ ಅಂದರೆ ನಿಮಗೆ ತೊಂದರೆ ಏನು ಬರುತ್ತಲ್ವ ಆವಾಗ ಅದನ್ನ ಕಡಿಮೆ ಮಾಡ್ಕೊಂಡು ಹೋಗ್ಬೋದು. ಯಾವಾಗ ನಿಮ್ಮ ಶ್ವಾಸಕೋಶದ ನಳಿಕೆಗಳು ಇಂಪ್ರೂವ್ಮೆಂಟ್ ಆಗುತ್ತೆ, ಆವಾಗ ಆಟೋಮೆಟಿಕ್ಲಿ ಇನ್ಫ್ಲಮೇಷನ್ ಬಾವು ಬರೋದಾಗಲ್ಲ. ಆಗದೇ ಇರುವಾಗ ಔಷಧಿ ರಿಕ್ವೈರ್ಮೆಂಟ್ ಇಲ್ಲ. ಸೊ ಯಾವ ಪ್ರಾಣಾಯಾಮ ಮಾಡಬೇಕು? ಅನುಲೋಮ, ವಿಲೋಮ, ಭಸ್ತ್ರಿಕಾ, ಬ್ರಹ್ಮಣಿ ಮತ್ತು ಉಳಿದ ಪ್ರಾಣಾಯಾಮಗಳನ್ನೆಲ್ಲನೂ ಮಾಡಬೇಕು. ಮತ್ತು ಇದ್ರ ಜೊತೆಗೆ ಕೆಲವೊಂದು ಆಸನಗಳಿದೆ, ಕೆಲವೊಂದು ಪ್ರಾಣಾಯಾಮಗಳಿದ್ದಾವೆ, ಇವನ್ನೆಲ್ಲನೂ ಮಾಡಬೇಕು. ಇದ್ರ ಜೊತೆಗೆ ಹೊರಗಡೆ ಧೂಳಿಗೆ ಹೋಗಬೇಡಿ, ಸ್ಮೋಕಿಂಗ್ ಇದ್ದರೆ ಅದನ್ನ ಮಾಡಬೇಡಿ. ಮತ್ತು ಒಳ್ಳೆಯ ಆಹಾರ ತಿನ್ನಿರಿ, ಕರೆದಿರೋ ಪದಾರ್ಥ ಮತ್ತು ಜಾಸ್ತಿ ಜಿಡ್ಡಿನ ಅಂಶ ಇರೋ ಪದಾರ್ಥನ ಅವಾಯ್ಡ್ ಮಾಡಿ. ಧನ್ಯವಾದ.